ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 26/5/2026 ಇವತ್ತಿನ ಈ ಸಂಚಿಕೆಯಲ್ಲಿ ವೃಷಭ ರಾಶಿಗೆ ಸಂಬಂಧಪಟ್ಟಂತೆ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ನೋಡ್ತಾ ಹೋಗೋಣ. ನಮ್ಮ ಪ್ರತಿ ಸಂಚಿಕೆಯಲ್ಲೂ ಸಹ ನಾವು ಪ್ರತಿ ತಿಂಗಳು ಮಾಸ ಭವಿಷ್ಯವಾಣಿಯನ್ನು ನೋಡ್ತಾ ಹೋಗ್ತಾ ಇದ್ವಿ. ಇವತ್ತಿನ ಸಂಚಿಕೆಯಲ್ಲಿ ವೃಷಭ ರಾಶಿಯವರು ಖಂಡಿತ ಎಪಿಸೋಡನ್ನು ಮಿಸ್ ಮಾಡ್ಕೊಳ್ಬೇಡಿ. ಹಾಗೆ ಒಂದು ದಿನ ಭವಿಷ್ಯ ಮತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯ ಆಗಿರ್ಬೋದು, ನಿಮ್ಮ ಪ್ರಶ್ನೆಗಳಿಗೆ ಗುರೂಜಿಗಳು ಸಹ ಉತ್ತರವನ್ನು ನೀಡ್ತಾ ಹೋಗ್ತಾರೆ. ಹಾಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಗುರೂಜಿಗಳನ್ನು ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಯ ಚ ರಾಹುವೇ ಕೇತುವೇ ನಮಃ. ಗುರುಜಿ, ಈಗ ಮೊದಲನೇದಾಗಿ ವೃಷಭ ರಾಶಿಗೆ ಒಂದು ಮುಂದಿನ ತಿಂಗಳು ಅಂದರೆ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಮೊದಲನೇದಾಗಿ ಗುರುಜಿ, ನವಗ್ರಹಗಳ ಗೋಚರ ಯಾವ ರೀತಿಯಾಗಿ ಆಗ್ತಾ ಇದೆ, ಅದರ ಒಂದು ಆಧಾರದ ಮೇಲೆ ವೃಷಭ ರಾಶಿಯವರಿಗೆ ರಾಶಿಫಲ ಏನು ಹೇಳುತ್ತೆ? ನೋಡಿ, ತುಂಬ ವಿಶೇಷವಾಗಿ ನಾವು ಒಂದು ವೃಷಭ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ಗೋಚಾರದ ಪ್ರಭಾವ ತಾವು ಕೇಳಿದ್ರಿ. ಪ್ರತಿ ಮಾಸದಲ್ಲಿ ನಾವು ದೊಡ್ಡ ದೊಡ್ಡ ಗ್ರಹಗಳ ಗೋಚಾರದ ವಿಚಾರದಲ್ಲಿ ನೋಡಬೇಕಾದ್ರೆ ಪ್ರಮುಖವಾಗಿ ನಾವು ಗ್ರಹಗಳ ಒಂದು ಗೋಚಾರ, ದೊಡ್ಡ ಗ್ರಹ ಗುರುಗ್ರಹ ಅಂತ ಹೇಳ್ತೀವಿ. ಗುರು ಭಗವಾನರ ಗೋಚಾರ ಪ್ರಸ್ತುತ ದ್ವಿತೀಯ ಭಾವದಲ್ಲಿದ್ದು ತೃತೀಯ ಭಾವಕ್ಕೆ ಗುರು ಗೋಚಾರ ಆಗ್ತಿದೆ. ಅಲ್ಲಿಗೆ ವೃಷಭ ರಾಶಿಯವರಿಗೆ ಗುರುಬಲ ಕುಗ್ಗುತ್ತಾ ಇದೆ. ಆದರೂ ಕೂಡ ಯಾವುದೇ ರೀತಿ ವರಿ ಇಲ್ಲ, ಸ್ವಲ್ಪ ಗುರುಬಲ ಕಮ್ಮಿ ಆಗುತ್ತೆ ಅಷ್ಟೇ. ಮತ್ತು ಇನ್ನು ಶನೇಶ್ವರ ಗ್ರಹದ ಗೋಚಾರ, ಪ್ರಸ್ತುತ ಯೋಗಕಾರಕನಾದ ಶನೇಶ್ವರ ಗ್ರಹರು ದೊಡ್ಡ ಗ್ರಹ ಅಂತ ಹೇಳ್ತೀವಿ. ಇಲ್ಲಿ ಶನೇಶ್ವರ ಗ್ರಹರು ಲಾಭಸ್ಥಾನದಲ್ಲಿದ್ದು ಕೊನೆಯ ತಿಂಗಳಲ್ಲೂ ಕೂಡ ಲಾಭಸ್ಥಾನದಲ್ಲೇ ಇದ್ದರು, ಈಗೂ ಕೂಡ ಲಾಭಸ್ಥಾನದಲ್ಲೇ ಮುಂದುವರಿತಾರೆ. ಸೊ ಶನೇಶ್ವರಿಗೆ ಸಂಬಂಧಪಟ್ಟಂಥ ಪರಿಹಾರಗಳು ಏನು ಮಾಡ್ಕೊತಾ ಇದ್ದೀರಿ ಅದನ್ನು ಮುಂದುವರಿಸಿ. ಯಾವುದೇ ರೀತಿ ಸಮಸ್ಯೆ ಶನೇಶ್ವರ ಗ್ರಹದಿಂದ ಇಲ್ಲ. ಮತ್ತು ಇಲ್ಲಿ ಪ್ರಸ್ತುತವಾಗಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಶುಕ್ರ ಗ್ರಹರೇ ಒಂದು 8ನೇ ತಾರೀಕು ಗೋಚಾರದಲ್ಲಿ ದ್ವಿತೀಯ ಭಾವದಲ್ಲಿದ್ದು ಪ್ರಸ್ತುತ ಚತುರ್ಥ ಭಾವಕ್ಕೆ ಬರ್ತಾ ಇದ್ದಾರೆ. ಇದು ತುಂಬ ಒಳ್ಳೆಯದಾಗುತ್ತೆ. ಮತ್ತು ಸುಖಾಧಿಪತಿಯಾದ ಸೂರ್ಯ ಭಗವಾನರು ಜೂನ್ 15ನೇ ತಾರೀಕು ನಂತರ ಇಲ್ಲಿ ಪ್ರಮುಖವಾಗಿ ತೃತೀಯದಿಂದ ಚತುರ್ಥ ಭಾವಕ್ಕೆ ಗೋಚಾರ ಆಗ್ತಾ ಇದ್ದಾರೆ. ಮತ್ತು 20ನೇ ತಾರೀಕಿನಂದು ಮಂಗಳ, ಇಲ್ಲಿ ಪ್ರಸ್ತುತವಾಗಿ ಮಂಗಳ ಗ್ರಹರು ಕೂಡ ನಿಮಗೆ ಇಲ್ಲಿ ವ್ಯಯ ಭಾವದಲ್ಲಿದ್ದು 20ನೇ ತಾರೀಕು ನಂತರ ರಾಶಿಗೆ ಬರುವಂಥದ್ದು. ಇದು ತುಂಬ ಒಳ್ಳೆಯ ವಿಚಾರ ವೃಷಭ ರಾಶಿಯವರಿಗೆ ಅಂತ ಹೇಳ್ತೀವಿ. ಯಾಕೆ ಕೇಂದ್ರದ ಅಧಿಪತಿ ಸಪ್ತಮಾಧಿಪತಿಯಾಗಿ ರಾಶಿಯಲ್ಲಿ ಗೋಚಾರವಾಗ್ತಾರೆ. ಇನ್ನು ವಿಶೇಷವಾಗಿ ಬುಧ ಗ್ರಹರ ಗೋಚಾರ 22ನೇ ತಾರೀಕು ದ್ವಿತೀಯ ಮತ್ತು ಪಂಚಮಾಧಿಪತಿಯಾದ ಬುಧ ಗ್ರಹರು ದ್ವಿತೀಯ ಭಾವದಿಂದ ಇಲ್ಲಿ ತೃತೀಯ ಭಾವಕ್ಕೆ ಗೋಚಾರವಾಗ್ತಿದ್ದಾರೆ. ಈ ರೀತಿ ನವಗ್ರಹಗಳಲ್ಲಿ ವಿಶೇಷವಾಗಿ ನಾವು ನೋಡ್ತಾ ಬಂದರೆ ಗುರು, ಮಂಗಳ, ಶುಕ್ರ, ಬುಧ ಹಾಗೂ ಸೂರ್ಯ ಮತ್ತು ಚಂದ್ರನ ಗೋಚಾರವಾಗ್ತಿರುವಂಥದ್ದು ಜೂನ್ ತಿಂಗಳಲ್ಲಿ ಜರುಗ್ತಾ ಇದೆ. ಯಥಾವತ್ತಾಗಿ ಶನಿ ಮತ್ತು ರಾಹು ಕೇತುಗಳು ಹೀಗೆ ಮುಂದುವರಿಯುತ್ತೆ. ಅಂದರೆ ಹೋದ ತಿಂಗಳಲ್ಲಿ ಏನಿತ್ತು ಅದೇ ರೀತಿ ಮುಂದುವರಿಯುವಂಥದ್ದು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಮತ್ತು ಇನ್ನು ವಿಶೇಷವಾಗಿ ವೃಷಭ ರಾಶಿಯವರಿಗೆ ಆಚರಣೆ ಭಾಗವಾಗಿ ಈ ಮಾಸದಲ್ಲಿ 15ನೇ ತಾರೀಕು ಜೂನ್ 15ನೇ ತಾರೀಕಂದು ಅಧಿಕ ಜ್ಯೇಷ್ಠ ಅಮಾವಾಸ್ಯೆ ಜರುಗ್ತಾ ಇರುವಂಥದ್ದು. ಆ ದಿನ ವಿಶೇಷವಾಗಿ ಪೂಜಾ ಕೈಂಕರ್ಯಗಳು ಅಮಾವಾಸ್ಯೆಗೆ ಸಂಬಂಧಪಟ್ಟಂತೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ವಿಶೇಷವಾಗಿ ಇನ್ನು ಆಚರಣೆ ಭಾಗದಲ್ಲಿ ಈ ಈ ಒಂದು ಜೂನಿಂದ ನವಂಬರ್ ಅಂತ ನಾವೇನು ಹೇಳ್ತೀವಿ, ದಕ್ಷಿಣಾಯನ ಅಂತ ಹೇಳ್ತೀವಿ. ಜೂನ್ ತಿಂಗಳಲ್ಲಿ ವಿಶೇಷವಾಗಿ 21ನೇ ತಾರೀಕು ಪತಂಜಲಿ ಮಹರ್ಷಿಗಳ ಋಷಿಮುನಿಗಳ ಒಂದು ಅನ್ವೇಷಣೆ ಮಾಡಿರುವಂಥ ವಿಶ್ವಾದ್ಯಂತ ಯೋಗ ದಿನವನ್ನು ಆಚರಿಸ್ತೀವಿ. ಯೋಗ ದಿನವನ್ನು ಶಾಸ್ತ್ರೋಕ್ತವಾಗಿ ಸೂರ್ಯ ನಮಸ್ಕಾರ ಮಾಡಿದ್ರೆ ನವಗ್ರಹಗಳ ರಾಜನಾದ ಸೂರ್ಯಗ್ರಹದ ಆ್ಯಕ್ಟಿವೇಶನ್ ಆಗುತ್ತೆ. ಸೊ ಆ ದಿನದಂದು ಯೋಗಾಸನ ಮಾಡೋದ್ರಿಂದ, ಆಸನಗಳು ಮಾಡೋದ್ರಿಂದ ಆಯುಷ್ ವೃದ್ಧಿ ಆಗುವಂಥದ್ದು, ದೇಹ ಸದೃಢಗೊಳ್ಳುವಂಥದ್ದು, ಇದು ತುಂಬ ನವಗ್ರಹಗಳಲ್ಲಿ ಸೂರ್ಯ ಬಲವಾಗುವಂಥದ್ದು ಒಳ್ಳೆಯದಾಗುತ್ತೆ. ಈ ರೀತಿ ನವಗ್ರಹಗಳ ಗೋಚಾರ ಆಚರಣೆ ಭಾಗ ಜೂನ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಜರುಗ್ತಾ ಇದೆ. ಗುರುಜಿ, ಇನ್ನು ಇದರ ಒಂದು ಪ್ರಭಾವ, ನವಗ್ರಹಗಳ ಗೋಚರದ ಪ್ರಭಾವ ಎಷ್ಟರ ಮಟ್ಟಿಗೆ ವೃಷಭ ರಾಶಿಯವರಿಗೆ ಜೂನ್ ತಿಂಗಳು ಬೀರ್ತಾ ಇದೆ ಅಂತ ಹೇಳಿ? ನೋಡಿ, ವೃಷಭ ರಾಶಿಗೆ ಪ್ರಮುಖವಾಗಿ ಸ್ವಲ್ಪ ಗುರುಬಲ ಕುಗ್ತಾ ಇರುವಂಥದ್ದು ನೆಗೆಟಿವ್ ಅಂಶ ಅಂತ ಹೇಳ್ತೀವಿ. ಆದರೂ ಕೂಡ ಗುರು ತೃತೀಯ ಭಾವದಿಂದ ತೃತೀಯ ಭಾವಕ್ಕೆ ಹೋದಾಗ ಧೈರ್ಯ, ಸಾಹಸ, ಪರಾಕ್ರಮಕ್ಕೆ ಅಧಿಪತಿ ತೃತೀಯ ಭಾವ ಅಂತ ಹೇಳ್ತೀವಿ. ಎಲ್ಲವನ್ನು ಮುನ್ನುಗ್ಗಿ ಮಾಡುವಂಥ ಒಂದು ಒಳ್ಳೆಯ ಕಲೆಯನ್ನು ರೂಢಿಸ್ಕೊತೀರಾ. ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂಥ ಇಷ್ಟು ದಿನ ಅನುಕೂಲ ಇತ್ತು, ಅದು ಅನಾನುಕೂಲ ಸ್ವಲ್ಪ ಜೂನ್ ತಿಂಗಳಲ್ಲಿ ಆದರೂ ಕೂಡ ಹೋರಾಟ ನಿಮ್ಮ ಪ್ರಯತ್ನ ಬಲದಿಂದ ನೀವು ಮುನ್ನುಗ್ಗಿ ಮಾಡ್ತೀರಾ. ಇದರಿಂದ ವೃಷಭ ರಾಶಿಯವರಿಗೆ ಒಂದು ಒಳ್ಳೆ ಸ್ಕಿಲ್ಸ್ ಡೆವಲಪ್ ಆಗುತ್ತೆ. ನೋಡಿ, ಕಷ್ಟದಲ್ಲಿದ್ದಾಗೆ ಹಣದ ಕೊರತೆ ಗೊತ್ತಾಗುವಂಥದ್ದು. ಆ ಸಮಯದಲ್ಲಿ ಏನು ಮಾಡ್ತಾರೆ, ಹೆಚ್ಚು ಕ್ರಿಯೇಟಿವಿಟಿನ ಯೂಸ್ ಮಾಡ್ತಾರೆ ವೃಷಭ ರಾಶಿಯವರು. ಇದನ್ನು ತುಂಬ ಪ್ರಮುಖವಾಗಿ ಮಾಡ್ತಾ ಇದ್ದಾರೆ. ಮತ್ತು ಇನ್ನು ಯೋಗಕಾರಕನಾದ ಭಾಗ್ಯಾಧಿಪತಿ ದಶಮಾಧಿಪತಿ ಶನೇಶ್ವರ ಗ್ರಹರು ಲಾಭಸ್ಥಾನದಲ್ಲಿರುವಂಥದ್ದು. ಸೊ ಕೆಲಸದಲ್ಲಿ ನಿಮಗೇನು ಪ್ರೋತ್ಸಾಹ ಸಿಗ್ತದೆ, ಕೆಲಸದಲ್ಲಿ ಪದೋನ್ನತಿ ಸಿಗುವಂಥ ಒಂದು ಮಾಸ ಜೂನ್ ತಿಂಗಳಾಗುತ್ತೆ. ಮತ್ತು ಒಂದು ಕ್ರಿಯೇಟಿವಿಟಿ ಆಗಿರ್ಬೋದು, ಹೊಸ ಟೀಮ್
ಟೀಮ್ ಮೆಂಬರ್ಸು, ಹೊಸ ಕಲೀಗ್ಸಿಂದ ಸಪೋರ್ಟ್ ಸಿಗುವಂಥದ್ದು, ಹೆಚ್ಚಿನ ಅನುಕೂಲತೆ ಜೂನ್ ತಿಂಗಳಲ್ಲಿ ನಮಗೆ ಈ ಒಂದು ವೃಷಭ ರಾಶಿಯವರಿಗೆ ಸಿಗ್ತಾ ಇದೆ. ಮತ್ತು ನಿಮಗೆ ರಾಷ್ಟ್ರಾಧಿಪತಿಯಾದ ಶುಕ್ರ ಗ್ರಹರು 8ನೇ ತಾರೀಕು ನಂತರ ತುಂಬ ವಿಶೇಷವಾಗಿ ನಿಮಗೆ ತೃತೀಯ ಭಾವದಲ್ಲಿ ಗೋಚರ ಆಗ್ತಿರುವಂಥದ್ದು. ಇಲ್ಲಿ 3 ಗ್ರಹ ಗೋಚಾರ, ತೃತೀಯ ಭಾವದಲ್ಲಿ ಗುರು ಭಗವಾನರ ಗೋಚಾರ, ಬುಧ ಗ್ರಹದ ಗೋಚಾರ, ನಿಮ್ಮ ರಾಷ್ಟ್ರಾಧಿಪತಿಯ ಗೋಚಾರ. ಸೊ ಎಲ್ಲವನ್ನು ಮುನ್ನುಗ್ಗಿ ಮಾಡುವಂಥದ್ದು, ಎಲ್ಲನೂ ರಿಸ್ಕ್ ಟೇಕಿಂಗ್ ಎಬಿಲಿಟಿ ತುಂಬ ಚೆನ್ನಾಗಾಗುತ್ತೆ. ಈಗ ಒಬ್ಬ ಮನುಷ್ಯನಿಗೆ ಅವ್ರು ರಿಸ್ಕ್ ತೊಗೊಂಡಾಗ ಅವ್ರ ಲೈಫಲ್ಲಿ ಹೇಗೆ ಬೆಳಿಬೋದು ಅನ್ನೋದು ಗೊತ್ತಾಗುತ್ತೆ. ಅದು ವೃಷಭ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಅದರ ಒಂದು ಪರಿಚಯ ಆಗುವಂಥದ್ದು ತುಂಬ ವಿಶೇಷ ಅಂತ ಹೇಳ್ತೀವಿ. ಇನ್ನು ವೃಷಭ ರಾಶಿಗೆ ಸುಖಾಧಿಪತಿಯಾದ ಸೂರ್ಯ ಭಗವಾನರು ತುಂಬ ವಿಶೇಷವಾಗಿ 15ನೇ ತಾರೀಕು ನಂತರ ನಿಮಗೆ ದ್ವಿತೀಯ ಭಾವದಲ್ಲಿ ಗೋಚರ ಆಗ್ತಿರುವಂಥದ್ದು. ಇಷ್ಟು ದಿನ ರಾಶಿಯಲ್ಲಿ ಇದ್ದು ಸುಖಸ್ಥಾನದ ಅಧಿಪತಿಯಾಗಿ ತುಂಬ ಒಳ್ಳೆಯ ಫಲಗಳು ಕೊಡುತ್ತೆ. ದ್ವಿತೀಯ ಭಾವ ಕುಟುಂಬ, ಧನ, ಧಾನ್ಯ, ಸಂಪತ್ತು, ವಾಕ್ಸ್ಥಾನ ಅಂತ ಹೇಳ್ತೀವಿ, ಅಲ್ಲಿ ನಿಮಗೆ ಸೂರ್ಯನ ಗೋಚರ ಆಗ್ತಿರುವಂಥದ್ದು ತುಂಬ ಒಳ್ಳೆಯ ವಿಚಾರ, ಒಳ್ಳೆಯ ಫಲಗಳನ್ನು ಕೊಡುತ್ತೆ. ಮತ್ತು ಈ ಸಪ್ತಮಾಧಿಪತಿಯಾದ ಮಂಗಳ ಗ್ರಹರು ಕೂಡ ಇಲ್ಲಿ 20ನೇ ತಾರೀಕು ನಂತರ ತುಂಬ ಒಂದು ಒಳ್ಳೆಯ ವ್ಯಯಾಧಿಪತಿಯಾಗಿ ರಾಶಿಯಲ್ಲೇ ಬರುವಂಥದ್ದು. ಸೊ ಸಪ್ತಮಾಧಿಪತಿಯಾಗಿ ರಾಶಿಯಲ್ಲಿ ಬರುವಂಥದ್ದು, ವ್ಯಯಾಧಿಪತಿಯಾಗಿ ರಾಶಿಯಲ್ಲಿ ಬರುವಂಥದ್ದು. ಎಷ್ಟೋ ದಿನ ಮದುವೆ ಮಾತುಕತೆಗಳು ನಿಂತ್ಕೊಳ್ಳುತ್ತೆ, ಅದು ನಿಂತಿರುತ್ತೆ, ಅದು ಒಂದು ಒಳ್ಳೆಯ ಒಂದು ಪ್ರಾರಂಭ ಆಗುತ್ತೆ. ದಾಂಪತ್ಯದಲ್ಲಿ ಏನೋ ಕಿರಿಕಿರಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು, ಅಡಚಣೆಗಳು ಹೆಚ್ಚಾಗಿರುತ್ತೆ, ಅದು ಕೂಡ ಕ್ಲಿಯರ್ ಆಗುತ್ತೆ. ಮತ್ತು ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಸಣ್ಣ ಪುಟ್ಟ ಮಾತುಗಳು ಬಂದು ಆ ಮಾತಿಗೆ ಮಾತು ಬೆಳೆದು ಅಡಚಣೆಗಳು ಕ್ರಿಯೇಟ್ ಆಗಿ ನಿಂತ್ಕೊಳ್ಳುತ್ತೆ. ಆ ಪಾರ್ಟ್ನರ್ಶಿಪ್ಪಲ್ಲೂ ವೃಷಭ ರಾಶಿಯವರಿಗೆ ಹೆಚ್ಚಿನ ಅನುಕೂಲತೆಗಳು ಬರುತ್ತೆ. ಈ ರೀತಿ ತುಂಬ ಒಳ್ಳೆಯ ಹೆಚ್ಚು ಅನುಕೂಲತೆಗಳಾಗುವಂಥದ್ದು. ಪ್ರಬಲವಾಗಿರುವಂಥ ಗುರುಬಲ ಕುಗ್ಗಿದ್ರೂ ಕೂಡ ರಾಷ್ಟ್ರಾಧಿಪತಿಯಾದ ಶುಕ್ರನ ಬಲದಿಂದ ಎಲ್ಲವನ್ನು ಮುನ್ನುಗ್ಗಿ ಮಾಡುವಂಥ, ಎಲ್ಲವನ್ನು ಮುಗಿಸುವಂಥ ಒಂದು ಅಂಶವನ್ನು ರೂಢಿಸ್ಕೊಳ್ತಾರೆ ವೃಷಭ ರಾಶಿಯವರು ಜೂನ್ ತಿಂಗಳಲ್ಲಿ. ರಾಷ್ಟ್ರಾಧಿಪತಿ ಗೋಚರ ಗುರುಜಿ ಯಾವ ರೀತಿಯಾಗಿ ಆಗ್ತಾ ಇರುವಂಥದ್ದು, ಯಾವ ಸ್ಥಿತಿಯಲ್ಲಿ ಆಗ್ತಾ ಇದೆ, ಯಾವೆಲ್ಲ ಅನುಕೂಲತೆಗಳನ್ನು ವೃಷಭ ರಾಶಿಯವರು ಪಡೆದುಕೊಳ್ತಾ ಇದ್ದಾರೆ? ನೋಡಿ, ರಾಷ್ಟ್ರಾಧಿಪತಿ ಗೋಚಾರ ಪ್ರಮುಖವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಯಾಕೆಂದರೆ ದ್ವಿತೀಯ ಭಾವದಿಂದ ತೃತೀಯ ಭಾವಕ್ಕೆ ಬರುವಂಥದ್ದು ತುಂಬ ಒಳ್ಳೆಯ ಅನುಕೂಲತೆಗಳನ್ನು ಕೊಡುತ್ತೆ. ತೃತೀಯ ಭಾವದಲ್ಲಿ ಬಂದಾಗ ಏನಾಗುತ್ತೆ, ಧೈರ್ಯ, ಸಾಹಸ, ಪರಾಕ್ರಮ ಹೆಚ್ಚಾಗಿ ಮಾಡುವಂಥದ್ದು, ಅಂದರೆ ಎಲ್ಲವನ್ನು ಮುನ್ನುಗ್ಗಿ ಕೆಲಸ ಮಾಡುವಂಥದ್ದು ಇಲ್ಲಿ ನೋಡ್ತಾ ಬರ್ತೀವಿ. ಮತ್ತು 20ನೇ ತಾರೀಕು ನಂತರ ಇಲ್ಲಿ ಗೋಚಾರ ಭಾವದಲ್ಲಿ ತುಂಬ ವಿಶೇಷವಾಗಿ ಜರುಗುವಂಥದ್ದು. ಅದರಿಂದ ಏನಾಗುತ್ತೆ, ಕುಟುಂಬದಲ್ಲಿ ಆದಾಯ ವೃದ್ಧಿ ಆಗುವಂಥದ್ದು, ವಾಕ್ಚಾತುರ್ಯ ಒಳ್ಳೆಯದಾಗುತ್ತೆ, ಮುನ್ನುಗ್ಗಿ ಕೆಲಸ ಮಾಡುವಂಥದ್ದು ಬೆಳುತ್ತೆ ಅಂತ ಹೇಳ್ಬೋದು. ಇನ್ನು ಸಾಮಾನ್ಯವಾಗಿ ನೋಡಬೇಕಾದ್ರೆ ಅಪಾರ ಪ್ರೀತಿ, ವಿಶ್ವಾಸ ವೃಷಭ ರಾಶಿಯವರು ಜೂನ್ ತಿಂಗಳಲ್ಲಿ ಹೊಂತೀರ. ಮತ್ತು ಸ್ನೇಹಿತರಿಂದ, ಬಂಧು ಬಾಂಧವರಿಂದ ಹೆಚ್ಚು ಸಹಾಯ ಸಿಗುವಂಥದ್ದು. ವಿಶೇಷವಾಗಿ ವೃಷಭ ರಾಶಿ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳಿಗೆ ಸ್ವಲ್ಪ ಬೇಡಿಕೆ ಜಾಸ್ತಿ ಅಂತ ಆಗುವಂಥದ್ದು, ಅಂದರೆ ಮದುವೆ ವಿಚಾರದಲ್ಲಿ ಅಂತ ಹೇಳ್ತೀವಿ. ಒಂದು ಕಿವಿ ಮಾತು ಏನಂದರೆ, ಯಾರ ಮೇಲೆ ಅತಿಯಾಗಿ ನಂಬಬೇಡಿ, ಯಾರು ಅತಿ ವಿಶ್ವಾಸ ಮಾಡಬೇಡಿ, ಇಲ್ಲಿ ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆ ಹೆಚ್ಚು. ಮತ್ತು 3ನೇ ಮನೆ ಬಂದು ಏನಾಗುತ್ತೆ ಅಂದರೆ ಧೈರ್ಯ, ಸಾಹಸ, ಪರಾಕ್ರಮ ಅಂತ ಹೇಳ್ತೀವಿ. ವಿಶೇಷವಾಗಿ ಶುಕ್ರ 3ನೇ ಮನೇಲಿ ಬಂದಾಗ ಈ ಟ್ರಾವೆಲ್ಸ್ ಬಿಸ್ನೆಸ್ ಇಟ್ಕೊಂಡವರು, ಸೇಲ್ಸ್ ಸರ್ವಿಸ್ ಬಿಸ್ನೆಸ್ ಇಟ್ಕೊಂಡವರಿಗೆ ತುಂಬ ಒಳ್ಳೆಯದಾಗುತ್ತೆ. ಶುಕ್ರ ಗ್ರಹ ಬಂದು ಆರ್ಟಿಸ್ಟು, ಕಲೆಯನ್ನು ಸೂಚಿಸುತ್ತೆ. ಸೊ ಯಾರು ಆರ್ಟಿಸ್ಟು, ಕಲೆನ ನಂಬಿ ಬದುಕ್ತಾ ಇದ್ದಾರೆ ಅವರಿಗೆ ಹೆಚ್ಚಾಗಿ ಒಳ್ಳೆಯ ಅನುಕೂಲತೆಗಳು ಹೆಚ್ಚಾಗುತ್ತೆ. ಮತ್ತು ಈ ಒಂದು ಬ್ಯೂಟಿ ಪಾರ್ಲರ್ ಇಟ್ಕೊಂಡವರು, ಬುಟೇಕ್ ಇಟ್ಕೊಂಡವರು, ಈ ರೀತಿ ಅವರಿಗೆ ತುಂಬ ಹೆಚ್ಚಿನ ಲಾಭ ಹೆಚ್ಚಾಗಿ ಬರುವಂಥದ್ದು ಬಿಸ್ನೆಸ್ಗೆ ಸಂಬಂಧಪಟ್ಟಂಥದ್ದು. ಮತ್ತು ಸಕಾರಾತ್ಮಕ ಆಲೋಚನೆಗಳಿಂದ ವೃಷಭ ರಾಶಿಯವರಿಗೆ ಹೆಚ್ಚಿನ ಜಯ ಪ್ರಾಪ್ತಿಯಾಗುವಂಥದ್ದು. ಸ್ವಲ್ಪ ಅಲ್ಪ ಪ್ರಯಾಣ ಇರುತ್ತೆ, ಆದರೂ ಕೂಡ ಸುಖಕರವಾಗಿರುತ್ತೆ. ಅದರಲ್ಲೂ ವಿಶೇಷವಾಗಿ ಇಲ್ಲಿ ದ್ವಿತೀಯ ಮತ್ತು ಪಂಚಮಾಧಿಪತಿಯಾದ ಬುಧ ಗ್ರಹರ ಗೋಚಾರ ಕೂಡ ತೃತೀಯ ಭಾವದಲ್ಲಿ 20ನೇ ತಾರೀಕು ನಂತರ ಜರುಗೋದ್ರಿಂದ ಒಂದು ಒಳ್ಳೆಯ ವಿದ್ಯಾರ್ಥಿಗಳಿಗೆ ಉತ್ತಮ ಅಂಕಗಳಿಕೆ, ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುವಂಥದ್ದು, ಹೊಸ ಚಿಗುರು ಮತ್ತು ಹೊಸ ಸ್ಥಾನವನ್ನು ನೋಡುವಂಥದ್ದಾಗಿರ್ಬೋದು. ಮತ್ತು ಯಾವುದೋ ಒಂದು ರೀತಿಯಲ್ಲಿ ಒಂದು ಹೊಸ ಹೆಚ್ಚು ಎನರ್ಜಿ ಸಿಗುವಂಥದ್ದು. ಮತ್ತು ದೊಡ್ಡ ಪ್ರಮಾಣದಲ್ಲಿ ಆಗಿದ್ದಿಲ್ಲ ಅಂದರೂ ಕೂಡ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಅನುಕೂಲತೆಗಳು ಹೆಚ್ಚಾಗುವಂಥದ್ದು. ಮತ್ತು ವಿದ್ಯಾರ್ಥಿಗಳು ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ತುಂಬ ಒಳ್ಳೆಯ ಅನುಕೂಲತೆಗಳನ್ನು ಇರುತ್ತೆ, ಅನುಕೂಲ ಆಗುತ್ತೆ. ಮತ್ತು ಬುಧನಿಂದ ಷೇರು ಮಾರುಕಟ್ಟೆಗೆ ನಿಮಗೆ ಟ್ರೇಡಿಂಗ್ನ ಮಾಡ್ತಾ ಇದ್ದೀರಾ, ಡೇ ಟು ಡೇ ಟ್ರೇಡಿಂಗ್ ತುಂಬ ಒಳ್ಳೆಯದಾಗುತ್ತೆ. ಬಂಧುಗಳಿಂದ ಸಹಕಾರ ಚೆನ್ನಾಗಿ ಸಿಗುವಂಥದ್ದು. ಲಾಭ ಸ್ಥಾನದಲ್ಲಿ ಶನೇಶ್ವರ ಗ್ರಹ ಇರೋದ್ರಿಂದ ನಿಮಗೆ ಕೆಲಸದ ಸ್ಥಳದಲ್ಲಿ ಹೆಚ್ಚಾಗಿ ಹಾಡಿ ಹೊಗಳುವಂಥದ್ದು, ಒಂದು ಒಳ್ಳೆಯ ಅಪಾರ್ಚುನಿಟಿ ಹುಡ್ಕೊಂಡು ಬರುವಂಥದ್ದು ಇವರಿಗೆ. ಮತ್ತು ಏನೇ ಆದರೂ ಕೂಡ ಯಾವುದೇ ಯೋಚನೆ ಮಾಡಿ ಸ್ವಲ್ಪ ಕೂಲಂಕುಷವಾಗಿ ನಿರ್ಧಾರ ತಗೊಳ್ಳುವಂಥದ್ದು ಒಳ್ಳೆಯದು. ಹೂವು, ಹಣ್ಣು, ಇತರೆ ಚಿಲ್ಲರೆ ವ್ಯಾಪಾರಿಗಳಿಗೆ ತುಂಬ ಒಳ್ಳೆಯದಾಗುತ್ತೆ. ನೀವೊಂದು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಸೇಲ್ಸ್ ಪರ್ಸನ್ ಆಗಿರ್ಬೋದು, ತುಂಬ ಒಳ್ಳೆಯ ಅನುಕೂಲತೆಗಳು ಹೆಚ್ಚಾಗುತ್ತೆ. ಮತ್ತು ಇನ್ನು ತೃಪ್ತಿದಾಯಕ ಅಂದರೆ ವ್ಯಾಪಾರ ವಹಿವಾಟುಗಳಲ್ಲಿ ವೃದ್ಧಿ, ಅಧಿಕವಾದ ಲಾಭ ಇರುವಂಥದ್ದು. ಅದರಲ್ಲೂ ಕೂಡ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸು, ವಿದೇಶಗಳಲ್ಲಿ ಹೋಗಿ ಒಂದು ಅಭ್ಯಾಸ ಮಾಡುವಂಥವರಿಗೆ ಒಳ್ಳೆಯದಾಗುತ್ತೆ. ವಿದೇಶದಲ್ಲಿ ಹೋಗಿ ಕೆಲಸ ಮಾಡುವಂಥವರಿಗೆ ಮತ್ತು ವಿದೇಶದಲ್ಲಿ ಹೋಗಿ ಬಿಸ್ನೆಸ್ ಮಾಡುವಂಥವರಿಗೆ ತುಂಬ ಒಳ್ಳೆಯದು ಈ ಜೂನ್ ತಿಂಗಳಲ್ಲಿ ಜರುಗ್ತಾ ಇದೆ. ಮತ್ತು ತೃತೀಯ ಸ್ಥಾನದಲ್ಲಿ ಗುರು ಭಗವಾನರಿರ್ತಾರೆ, ಶುಕ್ರ ಭಗವಾನರಿರ್ತಾರೆ, ಬುಧ ತ್ರಿಗ್ರಹ
ಯೋಗ ತೃತೀಯ ಸ್ಥಾನದಲ್ಲಿರೋದ್ರಿಂದ ಸಹೋದರ ಅಥವಾ ಸಹೋದರಿಯರು ವೃಷಭ ರಾಶಿಗೆ ಸಂಬಂಧಪಟ್ಟಂಥವರಿಗೆ ತುಂಬ ಒಂದು ಅನುಕೂಲತೆ ಆಗುತ್ತೆ. ಅವರು ಇವ್ರ ಕೆಲಸದಲ್ಲಿ ಸಪೋರ್ಟ್ ಮಾಡ್ಬೋದು, ಒಂದು ಮಾರಲ್ ಸಪೋರ್ಟ್ ಮಾಡ್ಬೋದು, ಒಂದು ಫಿಸಿಕಲ್ ಸಪೋರ್ಟ್ ಮಾಡ್ಬೋದು, ಹೆಚ್ಚಾಗಿ ಕೆಲಸವನ್ನು ಮುನ್ನುಗ್ಗಿ ಮಾಡೋದಕ್ಕೆ ಒಂದು ಪ್ರೇರೇಪಣೆ ಕೊಡ್ಬೋದು. ಈ ರೀತಿ ಸಹೋದರ ಸಹೋದರರಿಂದ ಸಹಾಯ ವೃಷಭ ರಾಶಿಯವರಿಗೆ ಸಿಗುತ್ತೆ. ಮತ್ತು ನೂತನ ವಾಹನ, ವಸ್ತು, ವಸ್ತ್ರ ಖರೀದಿಗೆ ಹೆಚ್ಚಾಗಿ ಅನುಕೂಲ ಆಗುತ್ತೆ. ಬಂಡವಾಳ ಹೂಡಿಕೆಗೆ ಅತ್ಯಂತ ಶುಭ ಮಾಸ ವೃಷಭ ರಾಶಿಯವರಿಗೆ ಜರುಗುತ್ತಮ್ಮ. ನಕ್ಷತ್ರಗಳ ಅನುಸಾರ ವೃಷಭ ರಾಶಿಯವರಿಗೆ ಏನೆಲ್ಲ ಫಲಗಳು ಕಾಯ್ತಾ ಇದೆ ಗುರುಜಿ, ಹಾಗೆ ಪರಿಹಾರ ಭಾಗವಾಗಿ ಏನ್ ಮಾಡ್ಕೊಳ್ಬೇಕು? ನೋಡಿ, ವಿಶೇಷವಾಗಿ ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರ ಅಂತ ಹೇಳ್ತೀವಿ. ಕೃತಿಕಾ ನಕ್ಷತ್ರದವರಿಗೆ ಹೊಸ ವಿಚಾರದಿಂದ ಒಂದು ಪ್ರೇರಣೆ ಲಭಿಸುತ್ತೆ, ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ. ಮತ್ತು ರೋಹಿಣಿ ನಕ್ಷತ್ರದವರಿಗೆ ಸರಿಯಾದ ನಿರ್ಧಾರದಿಂದ ನೀವು ಮಾಡುವಂಥ ಕೆಲಸಕ್ಕೆ ಹೆಚ್ಚು ಸಮಯ ಸಿಗುವಂಥದ್ದು. ಮತ್ತು ಮೃಗಶಿರ ನಕ್ಷತ್ರದವರಿಗೆ ದೈಹಿಕ ಸಮಸ್ಯೆಗಳು ದೂರವಾಗಿ ಈ ತಿಂಗಳಲ್ಲಿ ಎಲ್ಲ ಕಷ್ಟಗಳು ಅಂತ್ಯವಾಗುತ್ತೆ. ಪರಿಹಾರಗಳ ಭಾಗವಾಗಿ ನೋಡೋದಾದರೆ ಒಂದು ವಿಶೇಷವಾಗಿ ವೃಷಭ ರಾಶಿಯವರಿಗೆ ರಾಶಾಧಿಪತಿಯಾದ ಶುಕ್ರನ ಪರಿಹಾರ, ಅಮ್ಮನವರ ಆರಾಧನೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದಾಗುತ್ತೆ. ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಭೇಟಿ ನೀಡುವಂಥದ್ದು, ಮಹಾಲಕ್ಷ್ಮಿ ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದಾಗುತ್ತೆ. ಮತ್ತು ಶುಕ್ರವಾರದೊತ್ತು ಹೆಚ್ಚಾಗಿ ನೀವು ಒಂದು ಪರ್ಫ್ಯೂಮ್ನ ಯೂಸ್ ಮಾಡೋದ್ರಿಂದ ಕೂಡ ನಿಮಗೆ ಚೆನ್ನಾಗಾಗುತ್ತೆ. ಸೊ ಈ ರೀತಿ ಮಾಡ್ಕೊಳ್ಳಿ. ಸೂಚನೆಗಳೇನು ಅಂತಂದರೆ ಹೆಚ್ಚಾಗಿ ಮನೆಯಲ್ಲಿರುವಂಥ ಪ್ಲಾಸ್ಟಿಕ್ ಬಾಟಲ್ಗಳಾಗಿರ್ಬೋದು, ಪ್ಲಾಸ್ಟಿಕ್ ವಸ್ತುಗಳಲ್ಲಾಗಿರ್ಬೋದು, ಯಾವುದೇ ಅನುಪಯುಕ್ತ ವಸ್ತುಗಳನ್ನು ಚೆಲ್ಬಿಡಿ. ಅದರಿಂದ ನಿಮಗೆ ಶುದ್ಧವಾಗಿ ಒಂದು ವಾಸ್ತು ಎನರ್ಜಿ ಕೂಡ ಸಿಗುವಂಥದ್ದು. ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಳಿ, ಸೂಚನೆಗಳನ್ನು ಪಾಲಿಸಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ನಕ್ಷತ್ರಗಳ ಅನುಸಾರವಾಗಿ ಕೂಡ ತುಂಬ ಚೆನ್ನಾಗಿದೆ. 100ರಲ್ಲಿ ಒಂದು 60% ಒಂದು ವೃಷಭ ರಾಶಿಯವರಿಗೆ ಈ ಮಾಸದಲ್ಲಿ ಅಂದರೆ ಜೂನ್ ತಿಂಗಳಲ್ಲಿ ತುಂಬ ಚೆನ್ನಾಗಿರುವಂಥದ್ದು. ಇನ್ನೂ ಒಂದು 40% ಏನು ನೆಗೆಟಿವಿಟೀಸ್ ಇದೆ, ಅದಕ್ಕೆ ಈ ಪರಿಹಾರಗಳ ಸೂಚನೆಗಳನ್ನು ಪಾಲಿಸೋದ್ರಿಂದ ತುಂಬ ಒಳ್ಳೆಯದಾಗುತ್ತಮ್ಮ. ಇವತ್ತಿನ ದಿನದ ಪಂಚಾಂಗ ತಿಥಿಯನ್ನು ನೋಡ್ತಾ ಹೋಗೋಣ. ಗುರುಜಿಗಳು ತಿಳಿಸ್ಕೊಡ್ತಾರೆ. ಗುರುಜಿ, 26 ಮೇ 2026 ಏಕಾದಶಿ ತಿಥಿ, ಶುಕ್ಲ ಪಕ್ಷ, ಹಸ್ತ ನಕ್ಷತ್ರ, ಸಿದ್ಧಯೋಗ ಇರುವಂಥದ್ದು. ಮನಿಜಕರಣ ಇವತ್ತು ವಿಶೇಷ ಮಂಗಳಮಯವಾದ ಮಂಗಳವಾರ ಇರುವಂಥದ್ದು. ಇವತ್ತಿನ ಒಂದು ಸೂರ್ಯೋದಯ ನಮ್ಮ ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 5 ಗಂಟೆ 53 ನಿಮಿಷಕ್ಕೆ ಆಗುವಂಥದ್ದು. ಸೂರ್ಯಾಸ್ತ 6 ಗಂಟೆ 39 ನಿಮಿಷಕ್ಕೆ ಆಗುವಂಥದ್ದು. ರಾಹುಕಾಲ ಇವತ್ತು ಮುಹೂರ್ತ ಭಾಗದಲ್ಲಿ ನೋಡೋದಾದರೆ 3 ಗಂಟೆ 28 ನಿಮಿಷದಿಂದ 5 ಗಂಟೆ 4 ನಿಮಿಷ ಮಧ್ಯಾಹ್ನದ ಹೊತ್ತು. ಯಮಗಂಡ ಕಾಲ 9 ಗಂಟೆ 5 ನಿಮಿಷದಿಂದ 10 ಗಂಟೆ 41 ನಿಮಿಷ. ಗುಳಿಕ ಕಾಲ 12 ಗಂಟೆ 17 ನಿಮಿಷದಿಂದ 1 ಗಂಟೆ 52 ನಿಮಿಷ. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದರೆ 11 ಗಂಟೆ 51 ನಿಮಿಷದಿಂದ 12 ಗಂಟೆ 42 ನಿಮಿಷವಾಗಿರುವಂಥದ್ದು. ಗುರುಜಿ, ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಮೇಷರಾಶಿ. ಇಂದು ನಿಮ್ಮ ಜೀವನದ ಸಮಸ್ಯೆಗಳು ಪರಿಹರಿಸುವಲ್ಲಿ ನಿಮಗೆ ಸಹಾಯ ಸಿಗುವಂಥದ್ದು. ಅಗತ್ಯವಿರುವ ಬೆಳಕು ನಿಮಗೆ ಆ ದೈವಿಕತೆಯಿಂದ ಸಿಗುತ್ತೆ. ಹೊಸ ಒಪ್ಪಂದಗಳು ಲಾಭದಾಯಕವಾಗಿ ಕಂಡರೂ ಕೂಡ ಬಯಸಿದ ಲಾಭ ಅಷ್ಟೊಂದು ಸಿಗಲ್ಲ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ಇಂದು ನೀವು ಒಂದು ಒಳ್ಳೆ ಹಣ ಮಾಡುವಂಥದ್ದು, ಆದರೆ ವೆಚ್ಚಗಳಲ್ಲಿ ನಿಮಗೆ ಉಳಿಸಲು ಕಷ್ಟವಾಗುತ್ತೆ. ದೂರದ ಸಂಬಂಧಿಗಳಿಂದ ಅನಿರೀಕ್ಷಿತವಾದ ಒಳ್ಳೆಯ ಸುದ್ದಿ ಇಡೀ ಕುಟುಂಬಕ್ಕೆ ಸಂತೋಷದ ಕ್ಷಣಗಳನ್ನು ತಂದು ಕೊಡುತ್ತೆ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ವ್ಯಾಪಾರವನ್ನು ಮಾಡುತ್ತಿರುವ ಜನರು ಇಂದು ನೀವು ತುಂಬ ಯೋಚಿಸಿ ಅರ್ಥ ಮಾಡಿಕೊಂಡು ಹೆಜ್ಜೆ ಹಾಕುವ ಮೂಲಕ ಅಗತ್ಯವಿದೆ. ಇಲ್ಲದಿದ್ದರೆ ಆರ್ಥಿಕ ನಷ್ಟ ಆಗುವಂಥ ಸಾಧ್ಯತೆಗಳು ಹೆಚ್ಚು. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ನೋಡೋಣ. ಅನಿರೀಕ್ಷಿತವಾದ ಪ್ರಣಯ, ಒಂದು ಭಯ ಉತ್ಪತ್ತಿ ಆಗುವಂಥದ್ದು. ಕಳೆದ ಕೆಲವು ದಿನಗಳಿಂದ ತುಂಬ ಕಾರ್ಯನಿರತವಾಗಿರುವಂಥದ್ದು. ಉಚಿತ ಸಮಯ ನಿಮಗೆ ಸಿಗದೇ ಇರುವಂಥದ್ದಾಗಿರುತ್ತೆ. ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಮಂಗಳವಾರದ ದಿನ ಭವಿಷ್ಯ ಏನಿದೆ ತಿಳಿಯೋಣ. ಯಾವುದೋ ಆಪ್ತ ಸಂಬಂಧಿಕರ ಬೆಂಬಲದಿಂದ ಇಂದು ನಿಮಗೆ ವ್ಯಾಪಾರದಲ್ಲಿ ಉತ್ತಮವಾಗಿ ಮಾಡಬಹುದು. ಇಂದು ನಿಮಗೆ ಆರ್ಥಿಕ ಲಾಭ ಸಿಗುತ್ತದೆ. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ. ಇಂದು ವ್ಯಾಪಾರದಲ್ಲಿ ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ಸ್ವಲ್ಪ ಹಾನಿ ಉಂಟಾಗಬಹುದು. ಅದಕ್ಕೆ ತಮ್ಮ ವ್ಯಾಪಾರವನ್ನು ಉತ್ತಮಗೊಳಿಸಲು ಇಂದು ನಿಮ್ಮ ಹಣವನ್ನು ಆದಷ್ಟು ಖರ್ಚು ಮಾಡಬೇಕಾಗುವಂಥ ಒಂದು ಪ್ರಮೇಯ ಒದಗಿ ಬರುತ್ತೆ. ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ನೋಡೋದಕ್ಕೂ ಮುಂಚೆ ಪ್ರಶ್ನಾ ಸಮಯ ಭಾಗದಲ್ಲಿ ಗುರುಜಿ ನಮಗೆ ವಾಟ್ಸಪ್ನಲ್ಲಿ ಬಂದಿರುವಂಥ ಪ್ರಶ್ನೆಯನ್ನು ತಗೊಳ್ಬೋದಾ? ಖಂಡಿತ. ಗುರುಜಿ, ಇವರು ತಮ್ಮ ಹೆಸರನ್ನು ಹೇಳ್ತಾ ಇದ್ದಾರೆ, ರಮ್ಯಾ. ಓಕೆ. ಜನ್ಮ ದಿನಾಂಕ 3/10/1970, 1970. 3/10/1970 ಅಲ್ವಾ? ಓಕೆ. ಜನ್ಮ ಸಮಯ 7 ಗಂಟೆ 45 ನಿಮಿಷ AM ಹಾಗೆ ಹುಟ್ಟಿರುವಂಥ ಸ್ಥಳ ದಾವಣಗೆರೆ. ಗುರುಜಿ, ಇವ್ರು ಕೇಳ್ತಾ ಇರೋ ಪ್ರಶ್ನೆ ವರ್ಕ್ ಮತ್ತು ಹೆಲ್ತ್ ಬಗ್ಗೆ ಕೇಳ್ತಾ ಇದ್ದಾರೆ. ವರ್ಕಲ್ಲಿ ಅವ್ರಿಗೆ ಪ್ರಮೋಷನ್ಸ್ ಆಗ್ತಾ ಇಲ್ಲ ಅನ್ನೋವಂಥ ಒಂದು ಪ್ರಶ್ನೆ, ಮತ್ತು ಹೆಲ್ತ್ ಇಶ್ಯೂಸ್ ಇತ್ತೀಚೆಗೆ ತುಂಬ ಆಗ್ತಾ ಇದೆ, ಏನು ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ.
ನೋಡಿ ರಮ್ಯ ಯಾರು ಪ್ರಶ್ನೆ ಕಳಿಸಿದ್ರೆ ದಾವಣಗೆರೆಯಿಂದ. ಸೊ ಇದ್ರ ವಿಚಾರವಾಗಿ ನೋಡ್ಬೇಕಾದ್ರೆ ಶನಿವಾರ ಹುಟ್ಟಿದ್ದು, ಸ್ವಾತಿ ನಕ್ಷತ್ರ, ತುಲಾ ರಾಶಿ. ವರ್ಕ್ ವಿಚಾರದಲ್ಲಿ ಅಂದರೆ ದಶಮ ಭಾವ, ದಶಮಾಧಿಪತಿಯಾದ ಚಂದ್ರ ಶುಕ್ರನೊಟ್ಟಿಗೆ ಇರುವಂಥದ್ದು. ಚಂದ್ರ ಮನಸ್ಕಾರಕವಾಗಿರೋ ಒಂದು ಗ್ರಹ ಅಂತ ಹೇಳ್ತೀವಿ. ಅಂದರೆ ಚಂದ್ರನೊಟ್ಟಿಗೆ ಶುಕ್ರ ಇದ್ದರೆ ಚಂಚಲತೆ ಜಾಸ್ತಿ ಇರುತ್ತೆ, ವರ್ಕ್ ಲೆವೆಲ್ ಸ್ಟ್ರೆಸ್ ಜಾಸ್ತಿ ತಗೊತಾರೆ, ಎಲ್ಲರೂ ಕೆಲಸ ಇವರೇ ಮಾಡಬೇಕು ಅಂತಲೂ ಕೂಡ ಮನಸ್ಥಿತಿ ಇರುತ್ತೆ. ಅದರಲ್ಲಿ ಸ್ವಲ್ಪ ವರ್ಕ್ ರಿಲೇಟೆಡ್ ಒತ್ತಡಗಳಾಗ್ತಾ ಇದೆ. ದಶಾಭುಕ್ತಿ ಕೂಡ ಇವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ, ಯಾಕಂದರೆ ಬುಧ ದಶೆ ನಡೀತಿದೆ, ಲಗ್ನಕ್ಕೆ ವ್ಯಯಾಧಿಪತಿ ದಶ ಅಷ್ಟೊಂದು ಸರಿಯಾಗಿಲ್ಲ. ಅದರಲ್ಲೂ ಗುರು ಅಂತರ್ದಶೆ ಸೆಪ್ಟೆಂಬರ್ 2025ರಿಂದ ಸಾಮಾನ್ಯವಾಗಿರುವಂಥದ್ದು. ಸ್ವಲ್ಪ ಡಿಸೆಂಬರ್ವರೆಗೂ ಕಾಯಿರಿ. ಡಿಸೆಂಬರ್ ನಂತರ ನಿಮಗೆ ಶನಿ ಅಂತರ್ದಶೆ, ಯೋಗಕಾರಕದ ಅಂತರ್ದಶೆ ಒಳ್ಳೆಯದನ್ನು ಕೊಡುತ್ತೆ, ವರ್ಕ್ ಸ್ಟ್ರೆಸ್ ದೂರವಾಗುತ್ತೆ. ಮತ್ತು ಮುಂದಿನ ಪ್ರಶ್ನೆ ಏನಿದೆ, ಹೆಲ್ತ್. ಸೊ ಹೆಲ್ತ್ ವಿಚಾರದಲ್ಲಿ ನೋಡಿ, ಷಷ್ಠ ಭಾವ ಅಂತ ಹೇಳ್ತೀವಿ. ಷಷ್ಠ ಭಾವಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದರೆ ಷಷ್ಠಾಧಿಪತಿ ಗುರು ಭಗವಾನರು ಇವರಿಗೆ ಲಗ್ನದಲ್ಲೇ ಇರುವಂಥದ್ದು. ಸೊ ಅದ್ರ ಜೊತೆಗೆ ಈ ಒಂದು ಶುಕ್ರನ ಜೊತೆಗೆ ಇರುವಂಥದ್ದು. ಸೊ ಇಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಕೊಡುವಂಥದ್ದು, ವಿಶೇಷವಾಗಿ ಹೊಟ್ಟೆ ಕೆಳಭಾಗದಲ್ಲಿ ಮತ್ತು ಡೈಜೆಷನ್ ವಿಚಾರದಲ್ಲಿ ಸ್ವಲ್ಪ ಹೆಲ್ತ್ ಸಮಸ್ಯೆಗಳನ್ನು ಕೊಡುತ್ತೆ. ಅದು ಕೂಡ ದಶಾಭುಕ್ತಿ ಕೂಡ ಅದನ್ನೇ ಪ್ರಮುಖವಾಗಿ ನಡೀತಾ ಇರೋದ್ರಿಂದ ಸೊ ಅದರಲ್ಲೂ ಕೂಡ ಸಮಸ್ಯೆಗಳನ್ನು ಹೆಚ್ಚಾಗಿ ಕೊಡುತ್ತಾ ಇರುವಂಥದ್ದು. ಅದಕ್ಕೆ ಆದಷ್ಟು ಬುಧವಾರ ಮಹಾವಿಷ್ಣುವಿನ ಆರಾಧನೆ, ವಿಷ್ಣು ಭಗವಾನ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಥವಾ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಓಂ ನಮೋ ಭಗವತೆ ವಾಸುದೇವಾಯ ಅಂತ ಜಪ ಮಾಡುವಂಥದ್ದು ಹೆಲ್ತ್ ಚೆನ್ನಾಗಾಗುತ್ತೆ. ಮತ್ತು ಸ್ವಲ್ಪ ವರ್ಕಿಗೆ ಸ್ಟ್ರೆಸ್ ಕಡಿಮೆ ಆಗಬೇಕು, ಚೆನ್ನಾಗಾಗಬೇಕು ಅಂತಂದರೆ ಬಲಗೆ ಮಧ್ಯದ ಬೆರಳಲ್ಲಿ ಇವರಿಗೆ ಒಂದು 4 ರಿಂದ 5 ಕ್ಯಾರೆಟ್ಗೆ ಸಂಬಂಧಿತವಾಗಿರುವಂಥ ನೀಲಮಣಿ ಹರಳು ಧರಿಸೋದ್ರಿಂದ ಕೆಲಸದಲ್ಲಿ ಅನುಕೂಲ ಆಗುತ್ತಮ್ಮ. ರಮ್ಯಾ ಅವರ ಇವತ್ತಿನ ಸಂಚಿಕೆಯನ್ನು ವೀಕ್ಷಿಸಿದ್ರೆ ಖಂಡಿತ ಈ ಪರಿಹಾರ ಭಾಗವನ್ನು ಮಾಡ್ಕೊಳ್ಳಿ, ಆದಷ್ಟು ಬೇಗನೆ ನಿಮಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಗುರುಜಿ ತುಲಾರಾಶಿಯ ಬಗ್ಗೆ ನೋಡಬೇಕಾಗಿತ್ತು. ದಿನ ಭವಿಷ್ಯ ಹೇಗಿದೆ ಇವ್ರಿಗೆ? ನೀವು ನಿಮ್ಮ ಒಂದು ಸಂಬಂಧಿಕರಿಂದ ಅಥವಾ ನಿಮ್ಮ ತಾತ ಅವರಿಂದ ಆರ್ಥಿಕ ಬೆಂಬಲ ನಿಮಗೆ ಸಿಗುತ್ತೆ. ನಿಮ್ಮ ಪತ್ನಿಯ ಕೆಲಸವನ್ನು ಆದಷ್ಟು ಸ್ವಲ್ಪ ಕಡಿಮೆ ಮಾಡಿ ಮನೆ ಕೆಲಸದಲ್ಲಿ ಸಹಾಯ ಮಾಡಿ, ಅದರಿಂದ ನಿಮಗೆ ಒಂದು ಖುಷಿ ದಿನ ಆಗಿರುವಂಥದ್ದು. ತುಲಾರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ಇಂದು ನೀವು ಯಾವುದೇ ಯಾತ್ರೆಯಲ್ಲಿ ಹೋಗ್ತಿದ್ರೆ ಅಮೂಲ್ಯ ವಸ್ತುಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅವುಗಳನ್ನು ಕದಿಯುವ ಸಾಧ್ಯತೆ ಹೆಚ್ಚಾಗಿರುತ್ತೆ, ಎಚ್ಚರಿಕೆಯಿಂದಿರಿ. ವಿಶೇಷವಾಗಿ ಅದರಲ್ಲೂ ಏನಾದರೂ ಮನಿ, ಪರ್ಸ್, ಬ್ಯಾಗನ್ನು ಎಚ್ಚರಿಕೆಯಿಂದ ಇಡಿ. ಧನುರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ನೋಡೋಣ. ನಿಮ್ಮ ಕುಟುಂಬ ಸದಸ್ಯರ ಸ್ವಲ್ಪ ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರಗಳು ದೊಡ್ಡದಾಗುವಂಥದ್ದು, ಕಿರಿಕಿರಿ ಆಗುವಂಥದ್ದು ಇರುತ್ತೆ. ನಿಮ್ಮ ಪ್ರೀತಿ ಪಾತ್ರರೊಡನೆ ನಿಮ್ಮ ವೈಯಕ್ತಿಕ ಭಾವನೆಗಳನ್ನು, ರಹಸ್ಯಗಳನ್ನು ಹಂಚಿಕೊಳ್ಳಲು ಇದಷ್ಟು ಸರಿಯಾದ ಸಮಯ ಅಲ್ಲ. ನಿಮ್ಮನ್ನು ನೀವು ಆದಷ್ಟು ಸೀಕ್ರೆಟ್ ಕಾಪಾಡಿಕೊಂಡ್ರೆ ಇವತ್ತಿನ ದಿನ ಚೆನ್ನಾಗಿರುತ್ತೆ. ಧನುರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ. ಒಂದು ಚೈತನ್ಯದಾಯಕವಾಗಿರುವಂಥ ದಿನ ನಿಮಗೆ ಇವತ್ತಿರುವಂಥದ್ದು. ಅನಿರೀಕ್ಷಿತ ಲಾಭ ಕೂಡ ಇವತ್ತು ನೀವು ನಿರೀಕ್ಷೆ ಮಾಡಬಹುದು. ನಿಮ್ಮ ಅಸಡ್ಡೆ ವರ್ತನೆ ಪೋಷಕರನ್ನು ಸ್ವಲ್ಪ ಚಿಂತೆಗೀಡ ಮಾಡಬಹುದು, ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮುಂದಿನ ರಾಶಿ ಕುಂಭರಾಶಿ. ನಿಮ್ಮ ಹಳೆಯ ಯಾವುದೋ ಒಂದು ರೋಗ ನಿಮ್ಮನ್ನು ಕಾಡಬಹುದು. ಇದರಿಂದ ಇದೇ ಕಾರಣದಿಂದ ನಿಮಗೆ ಆಸ್ಪತ್ರೆಗೂ ಕೂಡ ಹೋಗಬೇಕಾಗುತ್ತೆ. ನೀವು ಸಾಕಷ್ಟು ಹಣ ಖರ್ಚು ಮಾಡುವಂಥದ್ದು ಇವತ್ತಿನ ದಿನ ಇರುವಂಥದ್ದು. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಗೃಹಸ್ಥ ಜೀವನ ಇವತ್ತು ಶಾಂತಿಯುತವಾಗಿರುವಂಥದ್ದು. ಮತ್ತು ಯಾವುದೇ ರೀತಿ ಒಂದು ಪ್ರೀತಿ ಪಾತ್ರರಿಗೆ ಸಮಯ ನೀಡಿದ್ರೆ ಅವ್ರಿಗೆ ಏನೇ ಒಂದು ಮೆಂಟಲಿ ಎಮೋಷನಲಿ ಇಂಬ್ಯಾಲೆನ್ಸ್ ಇದ್ದರೂ ಕೂಡ ನೀವು ಚೆನ್ನಾಗಿ ಇವತ್ತು ನಡೆಸ್ಕೊಂಡು ಹೋಗ್ತೀರಾ. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ವೀಕ್ಷಕರೇ. ಪ್ರಶ್ನಾ ಸಮಯ ಭಾಗದ ಮತ್ತೊಂದು ಪ್ರಶ್ನೆ ಬಾಕಿ ಇದೆ, ಗುರುಜಿ ತಗೊಳ್ಬೋದಾ? ಖಂಡಿತ. ಇವರ ಹೆಸರು ಸಾಗರ್. ಓಕೆ. ಜನ್ಮ ದಿನಾಂಕ 8/3/97. 8/3/97. ಜನ್ಮ ಸಮಯ 11 ಗಂಟೆ AM ಓಕೆ. ಹುಟ್ಟಿರುವಂತಹ ಸ್ಥಳ ಧಾರವಾಡ. ಗುರುಜಿ ಇವ್ರು ಕೇಳ್ತಾ ಇರೋ ಪ್ರಶ್ನೆ, ವರ್ಕಲ್ಲಿ ಸ್ಟೆಬಿಲಿಟಿ ಕಾಣಿಸ್ತಾ ಇಲ್ಲ ನನಗೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಏನು ಮಾಡಬೇಕು, ಪರಿಹಾರ ಏನಾದ್ರು ತಿಳಿಸ್ತೀರಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಓಕೆ. 8/3/1997 11 ಗಂಟೆ ಅಲ್ವಾ ಬೆಳಗ್ಗೆ ಹುಟ್ಟಿದ್ದು, ಧಾರವಾಡ. ಓಕೆ. ಸೊ ಸಾಗರ್ ಅವ್ರ ಪ್ರಶ್ನೆ ಪ್ರಕಾರದಲ್ಲಿ ಇವರು ಹುಟ್ಟಿರುವಂಥದ್ದು ಶನಿವಾರ, ಶತಾಭಿಷ ನಕ್ಷತ್ರ ಮತ್ತು ಕುಂಭರಾಶಿ. ಸ್ವಲ್ಪ ಏನಾಗುತ್ತೆ ಅಂದರೆ ಸಾಮಾನ್ಯವಾಗಿ ಕುಂಭರಾಶಿಯವರಿಗೆ 7.5 ಎಫೆಕ್ಟ್ಸು ಅದು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಇದಾಗಿಲ್ಲ. ಮತ್ತು ವರ್ಕ್ ಅಂತ ಬಂದಾಗ ನಾವು ಸಾಮಾನ್ಯವಾಗಿ ದಶಮ ಭಾವ ನೋಡ್ತೀವಿ. ವೃಷಭ ಲಗ್ನಕ್ಕೆ ದಶಮ ಭಾವಾಧಿಪತಿ ಶನೇಶ್ವರ ಗ್ರಹರು. ಇವ್ರ ಜಾತಕದಲ್ಲಿ ಶನೇಶ್ವರ ಗ್ರಹರು ಲಾಭಸ್ಥಾನದಲ್ಲಿದ್ದಾರೆ. ಆದರೆ ರಾಹುಕೇತು ಒಟ್ಟಿಗೆ ಇರೋದ್ರಿಂದ, ರಾಹುಕೇತು ಆಕ್ಸೆಸ್ಸಲ್ಲಿ ಇರೋದ್ರಿಂದ ಸಮಸ್ಯೆಗಳನ್ನು ತಂದು ಕೊಡ್ತಾ ಇದೆ. ಮತ್ತು ದಶಾಭುಕ್ತಿ ನೋಡಿದ್ರೆ ಶನಿ ಮಹಾದಶೆ ನಡೀತಿದೆ, ಯೋಗಕಾರಕ ದಶೆ ಅಂತ ಹೇಳ್ತೀವಿ. ಆದರೆ ಅಂತರ್ದಶೆ ಕೂಡ ಶನಿ ನಡೀತಾ ಇರೋದ್ರಿಂದ ಸ್ವಲ್ಪ ನಿಧಾನತೆ ಇದೆ. ಅಂದರೆ ಯಾವುದೇ ಬೇಗ ಸಫಲತೆ ಸಿಗ್ತಾ ಇಲ್ಲ, ಸ್ವಲ್ಪ ಮಾಡೋದನ್ನು ಪದೇ ಪದೇ ಮಾಡುವಂಥದ್ದು, ನಿಧಾನ ಆಗ್ತಿರುವಂಥದ್ದು ಇಲ್ಲಿ ಬರ್ತಾ ಇದೆ. ಈ ಶನಿ ಮಹಾದಶೆ, ಶನಿ ಅಂತರ್ದಶೆ ಈ ವರ್ಷ ಸೆಪ್ಟೆಂಬರ್ವರೆಗೂ ಇರುವಂಥದ್ದು. ತದನಂತರ ಶನಿ ಮಹಾದಶೆ, ಬುಧ ಅಂತರ್ದಶೆ ಬರುತ್ತೆ. ಬುಧ ದ್ವಿತೀಯ ಮತ್ತು ಪಂಚಮಾಧಿಪತಿಯಾಗಿ ಇವರ ಜಾತಕದಲ್ಲಿ ದಶಮ ಸ್ಥಾನದಲ್ಲಿ ಪ್ರಬಲವಾಗಿ ಕೂತ್ಕೊತಿದ್ದಾರೆ. ಸೊ ಅಲ್ಲಿ ಕೂತ್ಕೊಂಡಿರುವಂಥದ್ದು ಅಲ್ಲಿ ಇವರಿಗೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಶನಿ ದಶೆಗೆ ಸಂಬಂಧಪಟ್ಟಂಥ ಪರಿಹಾರಗಳು ಪ್ರತಿ ಶನಿವಾರ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಶನಿ ಚಾಲಿಸ ಹೇಳುವಂಥದ್ದು,
ಶನಿ ಶ್ಲೋಕವನ್ನು ಹೇಳುವಂಥದ್ದು ತುಂಬ ಒಳ್ಳೆಯದಾಗುತ್ತೆ. ಮತ್ತು ಸ್ವಲ್ಪ ಏನಾದರೂ ಕೆಲಸದ ಬದಲಾವಣೆ ಅವಕಾಶಗಳು ಕೂಡ ಇವ್ರಿಗೆ ಸಿಗುತ್ತೆ ಈ ಒಂದು ಜುಲೈ ಆಗಸ್ಟ್ ನಂತರ. ಅದನ್ನು ಮಾಡಿಕೊಂಡ್ರೆ ಇವರೇನೋ ಚೇಂಜ್ ಮಾಡಿಕೊಂಡ್ರೆ ಖಂಡಿತ ಇವರಿಗೆ ಅನುಕೂಲತೆ ಇರುತ್ತೆ. ಅದನ್ನು ಒಂದು ಪ್ರಯತ್ನ ಪಟ್ಟು ನೋಡಿ ಮತ್ತು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಸಾಗರ್ ಅವ್ರಿಗೆ ಖಂಡಿತ ಒಳ್ಳೆಯದಾಗುತ್ತಮ್ಮ. ಸಾಗರ್, ಇವತ್ತಿನ ಸಂಚಿಕೆಯನ್ನು ವೀಕ್ಷಿಸಿದರೆ ಖಂಡಿತ ಗುರೂಜಿಗಳು ತಿಳಿಸಿರೋದನ್ನು ಆದಷ್ಟು ಬೇಗ ಮಾಡ್ಕೊಳ್ಳಿ. ಯಾಕೆಂದರೆ ಪರಿಹಾರ ಮಾತ್ರ ಬೇಗನೆ ನಿಮಗೆ ಸಿಗುತ್ತೆ, ರಿಸಲ್ಟ್ ಕೂಡ ಬೇಗ ಸಿಗುತ್ತೆ ಅಂತ ಹೇಳ್ತಾ ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ವೃಷಭ ರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ದಿನ ಭವಿಷ್ಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ, ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಸಿಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.